ಮನೇಲಿ ನಿದ್ದೆ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ ಕಾಲ್ ಮಾಡ್ದ ಕೈಗೆ ಹೋಗೋಣ ಬಾ ಅಂತ. ಸರಿ ಬನ್ನಿ ಹೋಗೋಣ ಅಂತ ತೋಪು ಕರ್ಕೊಂಬಂದೆ. ಅವ್ನು ತೋಪಿಗೆ ಎಂಟ್ರ್ ಆಗ್ತಾನೆ ಯಾರಾದ್ರು ಅವರೇನೋ ಕಾವಲು ಅಂತ ನೋಡ್ತಾ ಇದ್ದೆ ಕುತ್ಕೊಂಡು ಎಲ್ಲ. ಒಂದು ಮರದಲ್ಲಿ ಕಾಣಿಸಿದ್ವು ಮಾವಿನಕಾಯಿಗಳು. ನನ್ನ ಫ್ರೆಂಡ್ಗೆ ಮನೆಗೆ ಬೇಕು ಅಂತ ಸ್ವಲ್ಪ ಕಿತ್ಕೊತಿದ್ದೆ. ಹಂಗೆ ಎಲ್ಲರೂ ಒಂದೊಂದು ಕಿತ್ಕೊಂಡು ತಿಂತಾಯಿದ್ರು. ನನ್ನ ಫ್ರೆಂಡು ಆಲ್ರೆಡಿ ಕಿತ್ಕೊಂಡಿದ್ದ. ಕಿತ್ಕೊಂಡು ಗಾಡಿಗೆ ಹಾಕ್ಕೊಂಡು ರಿಟರ್ನ್ ವಾಪಸ್ ಬಂದರೆ ವಾಪಸ್ ಬರ್ಬೇಕಾದ್ರೆ ಮಾತಾಡ್ಕೊಂಡು ಎಲ್ಲಿಗೆ ಹೋಗೋಣ, ಎಲ್ಲಾದ್ರೂ ನೆರಳಿಗೆ ಹೋಗಿ ಕುತ್ಕೊಂಡು ತಿನ್ನೋಣ ಅಂತ ಮಾತಾಡ್ಕೊಂಡು ಬರ್ತಾಯಿದ್ರೆ ಹಂಗೆ ನನ್ನ ಫ್ರೆಂಡ್ ಒಬ್ಬನು ಹುಚ್ಚ ಅನ್ನೋನ್ನ ಸ್ವಲ್ಪ ರೇಗಿಸ್ದ ನೋಡಿ. ಇವನು ಹೊಟ್ಟೆ ಅಂತ, ಇವನ ಹೆಸರು ಬಂದು ಪವನ್, ನನ್ನ ಹೆಸರು ಬಂದು ಮಡ್ಕೂಡ ಅಂತ. ಅಲ್ವಾ ವಿಡಿಯೋ ಮಾಡ, ಅಲ್ಲಿ ಕೆಲಸ ಮಾಡ್ರು, ಅದನ್ನ ವಿಡಿಯೋ ಮಾಡು ನೋಡಿ ಫ್ರೆಂಡ್ಸ್. ಅಲ್ಲಿ ಮಾವಿನಕಾಯಿಗಳು ಕಾಟದಲ್ಲಿ ಕೆಲಸ ಮಾಡ್ಕೊಂಡು ಹೋಯ್ತಾವನೆ. ಇವನೇ ಪವನ್ ಅಂತ. ಮುಂದ್ಗಡೆ ಬ್ಯಾಗಲ್ಲೂ ಐತೆ ನೋಡಿ. ನೋಡಿ ಎಷ್ಟು ಧೈರ್ಯ ಅವನಿಗೆ. ಉಪ್ಪು ಖಾರ ಬೇರೆ ಕೆಲಸ ಅವನೇ. ಬರ್ಬೇಕಾ ಅಂತ ಹೇಳ್ದ. ನೆರಳಲ್ಲಿ ಬಂದು ಕುತ್ಕೊಳಕ್ಕೆ ಕುಮಾರ್ ಎಸ್ಟೇಟ್ ಹತ್ರ ಬಂದರೆ ಮಾವಿನಕಾಯಿಗಳು ಎತ್ಕೊಳ್ತಾ ಇದ್ದಾನೆ ಅಡುಗೆ ತಿನ್ನೋಕ್ಕೆ. ಈಗ ಕುತ್ಕೊಂಡು ಹೊಡೆದ್ಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೆ ಕುತ್ಕೊಂಡಿದ್ರಿ. ಎಲ್ಲ ತಿನ್ನೋಕೆ ಆಲ್ರೆಡಿ ಶಿರಾ ಹಚ್ಕೊಂಡಿದ್ದಾರೆ. ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ, ಟೇಸ್ಟೇ ಟೇಸ್ಟ್. ಅದನ್ನು ನೋಡ್ತಿದ್ರೇ ಬಾಯಲ್ಲಿ ಜೆಲ್ ಸುರಿಯುತ್ತೆ. ಉಪ್ಪು ಖಾರ ಹಾಕೋಣ ಅಂದರೆ ಅವಳು ಇದಾಗ್ದಂಗೆ ಹಾಕಿದ್ದಾನೆ ಅಣ್ಣ. ಅದನ್ನ ಹೆಂಗೆ ತಿನ್ನೋದು? ನನ್ನ ಫ್ರೆಂಡ್ ಹೊಡ್ಕೊಂಡು ಆಲ್ರೆಡಿ ತಿನ್ನೋಕ್ಕೆ ಶುರು ಹಚ್ಕೊಂಡವನೆ ನೋಡಿ, ತಿಂತಾ ಇದ್ದಾನೆ. ಅವನು ಹುಚ್ಚನು ನೋಡಿ, ಏನು ಮಾಡ್ಕೊಂಡು ತಿಂತವನೆ ಅವನು. ನಾನು ಹುಚ್ಕೊಂಡೆ. ತಿಂದಿದ್ದೆಲ್ಲ ಆಯಿತು. ಮತ್ತು ರಿಟರ್ನ್ ಮನೆಗೆ ಹೋಗ್ತಾಯಿದ್ರಿ. ಅವ್ನು ಮನೆಗೆ ಕಿತ್ಕೊಂಡಿದ್ದು ಮಾವಿನಕಾಯಿಗಳನ್ನೆಲ್ಲ ಹಂಗೆ ಎತ್ಕೊಂಡು ಹೋಗ್ತಾಯಿದ್ದಾನೆ. ಸರಿ ಬಾಯ್.